ಹೌದಾ? ಇನ್ನು ನೈಸಾಗಿ ರುಬ್ಕೊಂಬರ್ತಾರೆ. ಆಗಿದೆ ಸರ್ ಈ ತರ. ಇದು ರುಚಿ ಬಲ್ಲವನೇ ಬಲ್ಲ, ಗೊಟ್ಟ ಅಂತೀವಿ ನಾವು. ಚೇಂಜ್ ಮಾತ್ರ. ಅದ್ರೊಟ್ಟಿಗೆ ಇದು ಅದ್ಭುತ. ನಾವೇನು ಚಪಾತಿ ಅದೆಲ್ಲ ಎಲ್ಲರೊಟ್ಟಿಗೆ ತಿಂತೀವಿ, ಬಿಡೋದೇ ಇಲ್ಲ. ಶ್ರೀಕರ್ಣಿ ನಿಮ್ಗೆ ತಿಳಿದಿರ್ಲಿ, ನಾವು ದೋಸೆ ಒಟ್ಟಿಗೂ ತಿಂತೀವಿ ನಾವು. ಮಾವಿನ ಶ್ರೀಕರ್ಣಿ ಚೇತನ್ ರಾವ್ ಸ್ಟೈಲ್ ಇದು. ಚೇತನ್ ರಾವ್ ಶೈಲಿನೇ. ಅದಕ್ಕೆ ನ್ಯಾಚುರಲ್ ಹಣ್ಣಿಂದ ಸಿಗ್ಬೇಕು ಅಂದ್ರೆ ಕೈಯಲ್ಲಿ ಕ್ಯೂಚ್ ಮಾಡ್ಬೇಕು. ಕರೆಕ್ಟ್. ಹಣ್ಣಿನ ಸೀಸನ್ ಬಂತು, ಮಾವಿನ ಹಣ್ಣು, ಹಣ್ಣಿನ ರಾಜ ಮಾವಿನ ಹಣ್ಣಿನ ಸೀಸನ್ ಬಂತು. ರಸ್ಪುರಿ ಹಣ್ಣು ಚೇತನ್ ರಾವ್ ಕಿಚನ್. ವಿಶೇಷವಾದದ್ದು ಮದುವೆ ಮನೆ ಶೈಲಿಯದ್ದು. ಇವತ್ತು ವಿನೂತನ ಶೈಲಿಯ ಶ್ರೀಕರ್ಣಿ ತೋರಿಸ್ತೀನಿ. ನೀವು ಟೇಸ್ಟ್ ಮಾಡಿರ್ಲಿಕ್ಕಿಲ್ಲ ಅಂದ್ರು ಬಿಡ್ತೀವಾ? ಹೆಂಗೆ ವಿಶೇಷ, ಯಾವ ರೀತಿ ವಿಭಿನ್ನವಾಗಿರ್ತದೆ, ಬನ್ನಿ ನೋಡ್ಬಿಟ್ಟು ಸವಿಯೋಣ. ಸರ್ ತಗೊಳ್ಳಿ ರಸ್ಪುರಿ. ಸರ್ ಹಣ್ಣಿನ ಸೀಸನ್ ಇವತ್ತು, ಅದು ಮಾವಿನ ಹಣ್ಣಿನ ಸೀಸನ್. ನಿಮ್ಮಲ್ಲಿ ಪ್ರತಿಯೊಂದು ವಿಭಿನ್ನ ವಿಶೇಷ. ಇದು ಹೆಂಗ್ ಸರ್ ಶ್ರೀಕರ್ಣಿ ಅಂದ್ರೆ? ಏನಾಗಿದೆ ಇವಾಗ ಮಾವಿನ ಹಣ್ಣು ಶ್ರೀಕರ್ಣಿ ಕೇಟರಿಂಗ್ ಅಲ್ಲೂ ಬಂದಿದೆ. ಹೌದು. ಯಾವ ತರ ಬಂದಿದೆ ಅಂತಂದ್ರೆ, ಮುಂಚೆ ಮಾವಿನ ಶ್ರೀಕರ್ಣಿ ತಂದು ಮಾಡಿ ಅವನ ಅಕ್ಕಿ ನೋಡಿ ಬೇಡಪ್ಪ ಇದು ಇದನ್ನ ಒಂದು ಹೊಸ ತರಬೇಕು, ಹಳೇದು ಬೆಲೆ ಆಗ್ಬಿಡ್ಬೇಕು, ಇದನ್ನ ಯಾವ ರೀತಿ ತೆಗಿಬೇಕು, ಇದಕ್ಕೊಂದು ಪ್ಲಸ್. ಕರೆಕ್ಟ್. ಅದು CSR ಕ್ಯಾಟರಿಂಗ್ ಕಿಚನ್ ಬಂದಾಗ ಹಂಗ ಅನಿಸ್ಲೇಬೇಕು ನಮ್ಗೆ. ಇದು ಬೇರೆ ಇತ್ತು, ನಾವು ಮಾಡ್ಕೊಳ್ಳೇಬೇಕು, ಆಮೇಲೆ ಹೇಳಲೇಬೇಕು. ಇಷ್ಟು ಸುಲಭನ ಎಲ್ಲ ಗಲೀಜಾಗುತ್ತೆ ಶ್ರೀಕರ್ಣಿ ಮಾಡ ಅಂತ ಅನ್ಕೊಂಡಿದ್ರು. ಕೆಲವರೆಲ್ಲ ಹಿಂಗೆಲ್ಲ ಬಿಡಿಸಿ ಎಲ್ಲ ಮಾಡ್ದ. ಏನೋ ಬಿಡಿಸೋದೇ ಬೇಡ, ಹಂಗೆ ಒಂದ್ ಶ್ರೀಕರ್ಣಿ ಮಾಡ್ತಾರೆ. ಇಲ್ಲಿ ಏನೆಲ್ಲ ಇಟ್ಕೊಂಡಿರಿ ಸರ್. ಇದಕ್ಕೇನ್ ಬೇಕು ಸಿಂಪಲ್ ಆಗಿ ಒಂದು ಮಾಮೂಲಿ 1 kg ರಸಪುರಿ ಮಾವಿನಹಣ್ಣು, ಸ್ವಲ್ಪ ಕಾಯಿ ತುರಿ, ಏಲಕ್ಕಿ, ಇದೇ ಸ್ಪೆಷಲ್ ಸ್ವಲ್ಪ ಕಸ್ಟರ್ಡ್ ಪೌಡರ್, ಸ್ವಲ್ಪ ಡಿಫ್ರೆಂಟ್ ಆಗಿ ಬರ್ಲಿ ಅಂತ. ಆಮೇಲೆ ಬೆಲ್ಲ ತುರಿದು ಇಟ್ಕೊಂಡಿದೀವಿ ಸ್ವಲ್ಪ. ಅದನ್ನ ಈಗ ಮಾವಿನ ಹಣ್ಣು ಶ್ರೀಕರ್ಣಿ ಮಾಡೋದನ್ನ ತೋರಿಸ್ತೀನಿ. ಎಸ್ ಸರ್, ಕಾಯ್ತಾ ಇದೀವಿ. ಏಲ್ಲ ಸಿಂಪಲ್ ಆಗಿ ತಗೋಪ್ಪ ವಿಷ್ಣು, ನೀನೊಂದು ನೋಡಿ. ಸುಮ್ನೆ ಎಲ್ಲರೂ ಇದ್ ಮಾಡಿ ಹಿಂಗ್ ಬಿಡಿಸೋದೆಲ್ಲ ಏನೋ ಬೇಡ, ಫಸ್ಟ್ ಸಲಾಗಿ ಹಿಂಗೆಲ್ಲ ಹಮ್ಕೊಳ್ಳೋಣ. ನೋಡ್ತಾ ಅಷ್ಟೇ. ಆಮೇಲೆ ಅಬ್ಬಾ ನೋಡಿದ್ರಾ, ಇದು ಒಂದ್ ಬಿತ್ತು. ಸುಲಭವಾಗಿ ಮಾಡ್ಕೋಬೇಕು. ಇದೇನ ಇಲ್ಲ ಸರ್ ಹೇಳಿ. ನೋಡಿದ್ರಾ, ನೋಡಿ ಒಂದ್ಸತಿ ಅದನ್ನ ಒಳಗಡೆ ಮಾಡ್ಕೊಟ್ರೆ ಸುಲಭ ಆಗುತ್ತೆ. ಹೌದು. ಕಾಯಿ ಏಲಕ್ಕಿ ರುಬ್ಬೇಕು ಇದಕ್ಕೆ. ಒಂದ್ 4-5 ಏಲಕ್ಕಿ, 4-5 ಏಲಕ್ಕಿ ಹಂಗೆ. ಕಾಯಿ ಇನ್ನು ನೈಸಾಗಿ ರುಬ್ಕೊಂಬರ್ತಾರೆ. ಜೊತೆಗೆ 1 ಸ್ಪೂನ್ ಅಷ್ಟು ಕಸ್ಟರ್ಡ್. ಎಸ್ ಸರ್, ಸ್ಪೂನು 1 ಸ್ಪೂನು. ಸ್ವಲ್ಪ ಕೋಲ್ಡ್ ನೀರು ಹಾಕೋಣ, ಮಜಾ ಇರುತ್ತೆ. ರುಬ್ಬಕ್ಕೆ ಕೋಲ್ಡ್ ವಾಟರ್ ನೈಸಲ್ಲಿ. ಆಮೇಲೆ ಇಷ್ಟ ನೋಡಿ, ಫ್ಲೇವರ್ ಗಮ್ಮಂತ. ಒಂಚೂರು ನೀರು ಹಾಕಿ, ಸ್ವಲ್ಪ ನೀರು ಹಾಕೊಳ್ಳೋದು. ಆಗಿದೆ ಸರ್ ಈ ತರ. ಆಗಿದೆ ಈ ಪಲ್ಪ್ ಈ ತರ ಪಲ್ಪ್ ತೆಗೆದ್ಬಿಡೋದು. ಅದು ಉಪಯೋಗ ಬರುತ್ತೆ. ಇದು ರುಚಿ ಬಲ್ಲವನೇ ಬಲ್ಲ, ಗೊಟ್ಟ ಅಂತೀವಿ ನಾವು. ಮನೆ ಮನೆ ರಸದೂಟ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇದಕ್ಕೂ ಸ್ವಲ್ಪ ನೀರು ಹಾಕಿ, ಕೋಲ್ಡ್ ನೀರು ಹಾಕಿ ಇದ್ರಲ್ಲೂ ಪಲ್ಪ್ನ ತಕ್ಕೊಳ್ಳೋದು.
ಹಿಂಗೆ ಜಂಪ್ ಆಗ್ತಾ ಇರ್ಬೇಕು. ಚೇತನ್ ಅವ್ರು ಹಿಂಗೆ ಜಂಪ್ ಮಾಡಿದ್ರೆ ಮನೇಲಿ ಮಾಡ್ಬಿಟ್ರೆ ಬೈಸ್ಕೊತಾರೆ. ನೋಡಿ ಇವಾಗ ಈ ಕಾಯಿ ರುಬ್ಬಿಕೊಂಡಿರೋದನ್ನ ಇಲ್ಲಿ ಹಾಕಿ. ಅದೀಗ ಬೆಲ್ಲ, ತುರಿದಿರೋಂಥ ಬೆಲ್ಲ ಎಷ್ಟು ಹಾಕೊಳ್ಳೋದು ಎಷ್ಟಿಗೆ? ಸ್ವಲ್ಪ ಒಂದು ನಾನು 2 ತುರಿದಿದ್ದೆ, ನೋಡ್ಕೊಂಡು ಸಿಹಿ ಸ್ವಲ್ಪ ಬೇಕಾದಂಗೆ ನೋಡ್ಕೊಂಡು ಹಾಕೋದು. ನೋಡಿ ಚೇಂದಿ ಮಾತ್ರ ಅಲ್ಲ, ಇದನ್ನ ನಮ್ಮ ಬೇಳೆ ಹೋಳಿಗೆ ತೋರಿಸಿರೋ ಬೇಳೆ ಹೋಳಿಗೆ ಮಾಡ್ಕೊಂಡು. ಹೌದು, ಅದ್ರೊಟ್ಟಿಗೆ ಇದು ಅದ್ಭುತ. ನಾವೇನು ಚಪಾತಿ ಅದರ ಎಲ್ಲ ರೊಟ್ಟಿ ತಿಂತೀವಿ, ಬಿಡೋದೇ ಇಲ್ಲ. ಶ್ರೀಕರ್ಣಿ ನಿಮ್ಗೆ ತಿಳಿದಿರ್ಲಿ, ನಾವು ದೋಸೆ ಒಟ್ಟಿಗೂ ತಿಂತೀವಿ ನಾವು. ಮುಲಾಜ ಇಲ್ಲ. ಎಸ್ ಸರ್ ಇದೆ, ರೆಡಿ ಆಯ್ತು ಸರ್. ಮಾವಿನ ಹಣ್ಣಿನ ಸೀಕರಣೆ ಚೇತನ್ ರಾವ್ ಸ್ಟೈಲ್ ಇದು. ಚೇತನ್ ರಾವ್ ಶೈಲಿನೇ. ಗಲೀಜೆ ಮಾಡ್ಲಿಲ್ಲ ನಾನು. ಹೌದು, ಹೆಂಗ್ ಪಲ್ಪ್ ಎತ್ತಬೇಕು ಅನ್ನೋದು ನೀಟಾಗಿ ತೋರಿಸ್ಬಿಟ್ಟು. ಸ್ವಲ್ಪ ಎತ್ತೋದ್ರಿಂದ ಹಿಡಿದು ಇದು ಯಾಕೆ CSR ವಿಶೇಷವಾಗಿರುತ್ತೆ ಅನ್ನೋದು ತೋರಿಸ್ಬಿಟ್ರಿ. ಇದಕ್ಕೆ ನೀವು ಬಾದಾಮಿ ಕಟಿಂಗ್ಸ್ ಮೇಲೆ ಏನ್ ಬೇಕಾದ್ರೆ ಹಾಕೋಬಹುದು ಅಲ್ಲ. ಬಾದಾಮಿ ಪಿಸ್ತಾ ಕಟಿಂಗ್ಸ್ ಎಲ್ಲ ಹಾಕಿ ಇನ್ನೂ ಗಾರ್ನಿಶ್ ಮಾಡ್ಬೋದು. ಚೇತನ್ ರಾವ್ ಬರೀ ಗಾರ್ನಿಶ್ ಮಾಡ್ಬಿಟ್ರು ಅಲ್ಲೇನೋ ಹೇಳಿಲ್ವಲ್ಲ ಅನ್ಬಾರ್ದು. ಅದಕ್ಕೆ ಎಲ್ಲಾನು ಮಾಡ್ಕೋಬಹುದು. ಇದು ನ್ಯಾಚುರಲ್ ಇಷ್ಟೇ. ಹೋಳಿಗೆಗೆ ಹಾಕೊಳ್ಳೋದು, ಹೋಳಿಗೆ ಅಗಲ ಮಾಡೋದು, 2 ಸೌಟ್ ಹಾಕೊಳ್ಳೋದು, ಕಲ್ಸೋದು, ತಿಂತಾರೋದು. ಹಂಗೂ ತಿನ್ಬೋದು, ಎತ್ಕೊಂಡು ತಿನ್ಬೋದು. ಚಪಾತಿ ಒಟ್ಟಿಗೆ ತಿಂತೀವಿ ನಾವು, ಹೇಳಿದ್ನಲ್ಲ ಆಗ್ಲೇ. ಮನೆ ಮನೆ ರಸದೂಟ, ರುಚಿಯಾದ ಜೀವನ. ಮನೆ ಮನೆ ರಸ. ಆಹಾ ಓಹೋ. ಶ್ರೀಕರ್ಣಿ ಏನು ನಮ್ಮೊಟ್ಟಿಗೆ ಇನ್ನು ಬಹಳ ಜನ ಕಾಯ್ತಿದಾರೆ ಇಲ್ಲಿ ಹೌದೌದು. ಇದಕ್ಕಾಗಿ. ಹೌದು, ನೋಡ್ರಿ ಇಲ್ಲಿ ಈ ಶ್ರೀಕರ್ಣಿಗಾಗಿ ಟೇಸ್ಟ್ ಮಾಡೋಣ. ಬೇಸಿಗೆಯಲ್ಲಿ ಬಂದಿರೋ ಹಣ್ಣಿದು. ಆಹಾ, ನೋಡಿದ್ರಾ ಹೆಂಗೆ ಒರಿಜಿನಲ್ ಪ್ಲೇವರ್ ಹಣ್ಣು. ನಾಲ್ಗೆ ಮೇಲೆ ಅದು ಬಂದು ಕುತ್ಕೊಂಡಾಗ ನುಂಗಕ್ಕೆ ಮನ್ಸಾಗಲ್ಲ. ಆ ರುಚಿ ಹಂಗೆ ಸವಿತಾ ಇರ್ಬೇಕನ್ಸುತ್ತೆ. ಅದೆಲ್ಲ ಸೌದು ನಿಮಗೆ ಮೈಂಡಿಗೆ ನಿಮ್ಗೆ ತೃಪ್ತಿ ಅನಿಸಿದಾಗ ಅವಾಗ ನೀವು ನುಂಗ್ಬೇಕಾದ್ರೆ ಇಲ್ಲೆಲ್ಲ ನಿಮ್ಗೆ ಆಹಾ ಏನ್ ಸರ್ ಇದು. ಐಸ್ ಕ್ಯೂಬ್ಸ್ ಹಾಕೊಂಡ್ಬಿಟ್ರೆ ಫ್ರಿಜ್ ಅಲ್ಲಿ ಇಟ್ಕೊಂಡು. ಆಮೇಲೆ 1-2 ವಿವಿಧ ಬಗೆಯ ಹಣ್ಣು ಸಿಗ್ತಾವ ಮಾರ್ಕೆಟ್ ಅಲ್ಲಿ. ಸರ್ ಇದು ಏನು ಗೊತ್ತಾ, ಮಿಕ್ಸಿ ಮಾಡ್ಬಿಟ್ರೆ ಗೊತ್ತು ಅದನ್ನ ಕಾರ್ಬ ಏನೋ ಅಂತಾರಲ್ಲ, ಮಿಕ್ಸಿ ಮಾಡ್ಬಿಟ್ರೆ ಹೊಟ್ಟೋಯ್ತು ಅಂತ. ಅದಕ್ಕೆ ನ್ಯಾಚುರಲ್ ಹಣ್ಣನ್ನು ಸಿಗ್ಬೇಕು ಅಂದ್ರೆ ಕೈಯಲ್ಲಿ ಕ್ಯೂಚ್ ಮಾಡ್ಬೇಕು. ಕರೆಕ್ಟ್. ಈಗ ಜ್ಯೂಸ್ ಬಂದಿರೋದು ಇದು ಒರಿಜಿನಲ್ ಮಾವಿನ ಸೀಕರಣೆ. ಇದು ಈ ತರನು ಮಾಡ್ಕೊಂಡು ನೀವು ಸವಿಬಹುದು. ಸರ್ ಧನ್ಯವಾದ, ಅದ್ಭುತವಾಗಿ. ಸೊ ಈ ತರ ಸವಿತಾ ನಾನು ಮತ್ತೆ ರಿಮೈಂಡ್ ಮಾಡ್ತೀನಿ, ಇದು ಕನ್ನಡ ನಾಡಿನ ರೆಸಿಪಿಗಳು ನಾವು ತೋರಿಸ್ತಿರೋದು. ಸೊ ನಾವೆಲ್ಲ ಕಡೆ ಕನ್ನಡವನ್ನೇ ಮಾತಾಡೋದು, ಎಲ್ಲ ಕಡೆ ಒತ್ತು ಕೊಡೋಣ. ಯಾರೇ ಸಿಗ್ಲಿ ನಿಮಗೆ ಅನ್ಯ ಭಾಷೆ, ಅವ್ರಿಗೆ ನಾವು ಗೌರವ ಕೊಡೋಣ. ಆದ್ರೆ ನಮ್ಮ ಭಾಷೆ ಮೊದಲು. ಮತ್ತೆ ಸಿಗೋಣ. ನಮಸ್ಕಾರ. ಆಹಾರ ಸಂಸ್ಕೃತಿ ಸೊಗಸು ಇಲ್ಲಿದೆ. ಪಾಕಶಾಸ್ತ್ರದ ವಿಧ ವಿಧ ಪ್ರಯೋಗ, ನೋಡುಗರಿಗೆ ಹೊಸ ರುಚಿಯೋಗ. ಮನೆ ಮನೆ ರಸದೂಟ, ಮನೆ ಮನೆ ರಸದೂಟ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.